ಕಾಮನಬಿಲ್ಲು ಚಿತ್ರದಲ್ಲಿ ಅಭಿನಯಿಸುವ ವೇಳೆಗೆ ತಾವು ಕ್ರೀಡಾ ಕ್ಷೇತ್ರದಲ್ಲಿ ಪ್ರವೇಶ ಮಾಡಿ ಆಗಿತ್ತ? ಆಗಷ್ಟೇ ಬಂದಿದೆ, ನಾನು ನ್ಯಾಷನಲ್ ಲೆವೆಲ್ ಚಾಂಪಿಯನ್ ಆಗಿದ್ದೆ ಅಷ್ಟೇ. ನ್ಯಾಷನಲ್ ಲೆವೆಲ್? ಹೌದು. ಅದು ನನಗೆ ಅದು ಅನುಭವ ಹೇಗಂದ್ರೆ, ನನಗೆ 29ನೇ ಸರ್ಜರಿ ಆಗಿತ್ತು. ಟೋಟಲ್ ನನಗೆ 32 ಸರ್ಜರಿ ಆಗಿದೆ. ಅದರಲ್ಲಿ 29ನೇ ಸರ್ಜರಿ ಆಗಿ ನಾನು ಬೆಡ್ಡಲ್ಲಿದ್ದೆ. ರಾಜ್ಕುಮಾರ್ ಅವರು ಯಾವುದೋ ಒಂದು ಫಂಕ್ಷನಿಗೆ ಹೋದಾಗ ಅಲ್ಲಿ ಲಕ್ಷ್ಮೀ ನಿಜಾಮುದ್ದೀನ್ ಮೇಡಮನ್ನು ನೋಡಿದ್ರಂತೆ. ಅವರೊಬ್ಬ ಧೀಮಂತ ವ್ಯಕ್ತಿ ಲಕ್ಷ್ಮೀ ನಿಜಾಮುದ್ದೀನ್ ಮೇಡಮ್ ಅಂದರೆ. ಅವರು ಯಾವ ಫಂಕ್ಷನಿಗೆ ಅವರು ಒಳ್ಳೆ NGO ನಡೆಸ್ತಾ ಇದ್ರು. ಯಾವ ಫಂಕ್ಷನಿಗೆ ಅವ್ರು ಹೋದ್ರು ಸಹ ಅವರ ಹಸ್ಬೆಂಡ್ ಮಿಸ್ಟರ್ ನಿಜಾಮುದ್ದೀನ್ ಅವರು IG ಆಗಿದ್ದವರು. ಅವರು ಆ ಮೇಡಮನ್ನ ಎತ್ಕೊಂಡೋಗಿ ಅವರು ಸ್ಟೇಜಲ್ಲಿ ಕೂಡಿಸ್ಬಿಟ್ಟು ಬಂದು ಆಡಿಯನ್ಸ್ ಪೊಸಿಷನಲ್ಲಿ ಬಂದು ಕೂತ್ಕೊಂಡು ನೋಡುವಂಥ ಒಳ್ಳೆ ವ್ಯಕ್ತಿತ್ವ ಅವ್ರದ್ದು. ಇವರು ಒಂದು ಫಂಕ್ಷನಿಗೆ ಹೋದಾಗ ಆ ಮೇಡಮ್ ಅಲ್ಲಿ ಬಂದಿದ್ರಂತೆ. ಅದು ಒಂದು ಮೂಮೆಂಟ್ ಅವ್ರನ್ನ ಎತ್ಕೊಂಡೋಗಿ ಕೂಡಿಸುವಂಥ ಒಂದು ಪ್ರೀತಿ ಇದೆಯಲ್ಲ, ಅದು ಅವ್ರ ಮನಸ್ಸಿಗೆ ತಟ್ಟತಂತೆ, ರಾಜ್ಕುಮಾರ್ ಅವ್ರ ಮನಸ್ಸಿಗೆ ಬಹಳ ತಟ್ಟತಂತೆ. ಆಗ ಅವ್ರು ಹೇಳಿದ್ರಂತೆ, ಈ ಥರ ನನ್ನ ನೆಕ್ಸ್ಟ್ ಮೂವಿಯಲ್ಲಿ ಇಂಥ ಒಂದು ಕ್ಯಾರೆಕ್ಟರ್ಗೆ ನಾನು ಅವಕಾಶ ಮಾಡಿಕೊಡ್ಬೇಕು ಅನ್ನುವಂಥದ್ದು ಅವ್ರ ಮನಸ್ಸಲ್ಲಿ ಬಂದಿತ್ತಂತೆ. ಸೊ ಈ ಥರ ಒಂದು 2-3 ಅಸೋಸಿಯೇಷನ್ಸ್ ಎಲ್ಲ ಕೇಳಿದಾಗ, ಅಂದರೆ ನ್ಯಾಚುರಲ್ ಆಗಿರುವಂಥ ಒಂದು ರಿಯಲ್ ಡಿಸೇಬಲ್ಡ್ ಪರ್ಸನ್ ಬೇಕಲ್ವಾ. ಈಗ ಫಿಲ್ಮ್ ಅಲ್ಲೆಲ್ಲ ನೋಡ್ತೇವೆ, ಚೆನ್ನಾಗಿರೋರು ಆ ಥರ ನಟಿಸ್ತಾರಲ್ಲ, ಇದಕ್ಕೆ ರಿಯಲ್ ಆಗಿರೋರು ಅಂತ ಒಂದು ಸಹಜವಾಗಿರೋದು ಬೇಕು ಅಂತ ಅವರು ಹೇಳ್ತಾ ಇದ್ದಾಗ, ಮಿಸ್ಟರ್ ಅನಿಲ್ ಕುಮಾರ್ ಮತ್ತು KV ಜಯರಾಮ್ ಅವರು ಪ್ರೊಡ್ಯೂಸರ್ ಆಗಿದ್ರಲ್ಲ, ಅವರು ಹೋಗಿದ್ರಂತೆ. ಯಾವುದೋ ಒಂದು ಅಸೋಸಿಯೇಷನ್ ಅವರು ನನ್ನ ಹೆಸರು ಹೇಳಿದ್ರಂತೆ. ಸ್ವಲ್ಪ ನೋಡಿ, ಆ ಹುಡುಗಿ ನೋಡ್ಲಿಕ್ಕೆ ಸುಮಾರಾಗಿದ್ದಲ್ಲ, ಮತ್ತೆ ತುಂಬಾ ಮಾತಾಡ್ತಾಳೆ, ಇದ್ರಲ್ಲಿ ಮಾತಾಡೋ ಅವಕಾಶ ಇಲ್ದಿದ್ರೆ ಒಳ್ಳೇದು, ಜಸ್ಟ್ ನೋಡಿ ಅಂತ ಹೇಳಿದ್ರಂತೆ. ಆಗ ಬಂದಾಗ ನಮ್ಮ ಮನೆಗೆ ಬಂದಿದ್ರು. ನಾನು ಬೆಡ್ಡಲ್ಲಿದ್ದೆ, ಹಾಸ್ಪಿಟಲೈಸ್ ಆಗಿದ್ದೆ. ಬಂದು ನೋಡಿದ್ರು, ಸರಿ ಮತ್ತೆ ಶೂಟಿಂಗ್ ಅದು ವಾಯ್ಸ್ ಟೆಸ್ಟು ಸ್ಕ್ರೀನ್ ಟೆಸ್ಟ್ ಎಲ್ಲ ಇರ್ತದಲ್ಲ, ಅದಕ್ಕೆಲ್ಲ ಬರಬೇಕು ಅಂತ. ನಂಗೆ ಅದ್ರ ಬಗ್ಗೆ ಹೆಚ್ಚು ಅನುಭವ ಇಲ್ಲ, ಅದ್ರ ಬಗ್ಗೆ ಬರಬೇಕು ಅಂತ ಕೇಳಿದಾಗ ಚಾಮುಂಡೇಶ್ವರಿ ಸ್ಟುಡಿಯೋ ಕರ್ಕೊಂಡು ಹೋಗಿದ್ರು. ಅಲ್ಲಿ ರಾಜ್ಕುಮಾರ್ ಅವ್ರದ್ದು ಚಲಿಸುವ ಮೋಡಗಳು ಶೂಟಿಂಗ್ ಆಗ್ತಾ ಇತ್ತು. ಆಗ ಅವ್ರು ನನ್ನ ನೋಡಿದ್ರು. ನಾನು ನೋಡಿಬಿಟ್ಟು ನಂಗೆ ಇದೇ ಹುಡುಗಿ ಸಾಕು ಅಂತ ಒಂದೇ ಮಾತಲ್ಲಿ ಹೇಳಿಬಿಟ್ರು ಅವರು. ಮತ್ತು ಆವಾಗಷ್ಟೇ ನಂದು ಬ್ಯಾಂಡೇಜ್ ಎಲ್ಲ ಬಿಚ್ಚಿಬಿಟ್ಟಿದ್ರು, ಸ್ವಲ್ಪ ನೋವಲ್ಲಿ ಇರ್ತಾ ಇದ್ದೆ. ಮತ್ತು ಅವ್ರದ್ದು ಸ್ಕ್ರೀನ್ ಟೆಸ್ಟ್ ವಾಯ್ಸ್ ಟೆಸ್ಟ್ ಅದೆಲ್ಲ ಏನು ಬೇಡ, ಇದು ಸಾಕು, ಆ ಹುಡುಗಿನ ತುಂಬ ತೊಂದರೆ ಕೊಡಬೇಡಿ ಪಾಪ, ಅವರು ನೋವಲ್ಲಿದ್ದಾರೆ ಅಂತ ಒಂದು ಇದೆಲ್ಲ ಹೇಳಿದರು. ಅದಾಗಿ ಆದಮೇಲೆ ನನಗೆ ಶೂಟಿಂಗು ಕಳಲೆ ಗ್ರಾಮ ಅಂತ ನಂಜನಗೂಡು ಹತ್ರ ಶೂಟಿಂಗ್ ಆಗಿದ್ದು. ನಾವು ಮೈಸೂರಲ್ಲಿ ಹೋಟೆಲ್ ಮಾಡಿದ್ರು, ರೂಮ್ಸ್ ಮಾಡಿದ್ರು ನನಗೆ ಗ್ರೌಂಡ್ ಫ್ಲೋರಲ್ಲೇ ಮಾಡಿದರು. ಅಲ್ಲಿ ಅಪ್ಪು ಇದ್ದಾರಲ್ಲ ಈಗ ಪುನೀತ್ ರಾಜ್ಕುಮಾರ್, ಅವರು ಇಷ್ಟೇ ಚಿಕ್ಕವರಾಗಿದ್ದರು. ನನ್ನ ವೀಲ್ಚೇರ್ಲೆ ಯಾವಾಗಲೂ ನನ್ನ ಮನೆ ಮೇಲೆ ಕೂತ್ಕೊಂಡು ಓಡಾಡ್ತಾ ಇದ್ರು ಅವರು. ಶೂಟಿಂಗ್ ಮಾತ್ರ ಬಹಳ ವಿಭಿನ್ನ ರೀತಿಯಲ್ಲಿ ಇರ್ತಾ ಇತ್ತು. ನ್ಯಾಚುರಲ್ ಆಗಿ ಒಂದು ಗ್ರಾಮದಲ್ಲಿ ತಗೊಳ್ಬೇಕು, ಗ್ರಾಮದ ಮನೆಯಲ್ಲಿ ತಗೋಬೇಕು ಅಂತ ಒಂದು ಇದರಲ್ಲಿ ಇರ್ತಾ ಇತ್ತು. ಅದ್ರಲ್ಲಿ ಏನಂದರೆ, ನಾನು ರಾಜ್ಕುಮಾರ್ ಅವ್ರನ್ನ ಭಾಳ ಇಷ್ಟಪಡ್ತೇನೆ. ಅಂದರೆ ಅವರ ವ್ಯಕ್ತಿತ್ವಕ್ಕೆ ನಾನು ಭಾಳ ಮರುಳಾಗಿ ಬಿಡ್ತೇನೆ. ಅವರು ಸರಿತಾ ಅವರ ಒಟ್ಟಿಗೆ ಪ್ರೀತಿಯಲ್ಲಿ ಇರ್ತಾರೆ. ಮತ್ತೆ ಅದು ಕ್ಲೈಮ್ಯಾಕ್ಸ್ ಹೇಗಿದ್ರೆ, ಅವರು ಅನಂತನಾಗಕ್ಕೋಸ್ಕರ ತಮ್ಮ ಪ್ರೀತಿನ ತ್ಯಾಗ ಮಾಡ್ತಾರೆ ಅನ್ನೋದು ಒಂದು ಸ್ಟೋರಿ. ಅದು ಆ ವಿಷಯದಲ್ಲಿ ಬಂದಾಗ ಅವರು, ನಾನಂತೂ ಅವರಿಗೆ ಎವ್ರಿಡೇ ಅವರಿಗೆ ಕಾಯೋ ಥರ, ಅವರು ಡೈಲಿ ನಮ್ಮ ಮನೆಗೆ ಬಂದು ಕಾಫಿ ಕುಡಿದ್ಬಿಟ್ಟು ಹೋಗುವಂಥ ಒಂದು ಅಭ್ಯಾಸ ಇಟ್ಕೊಳ್ಳೋರು. ಅವ್ರು ಬಂದಾಗ ನಾನು ಅವರಿಗೋಸ್ಕರ ಕಾಯ್ತಾ ಇರ್ತೇನೆ, ಅವ್ರನ್ನ ನೋಡ್ಲಿಕ್ಕೋಸ್ಕರ ಕಾಯ್ತಾ ಇರ್ತೇನೆ. ನನ್ನ ತಾಯಿ ಏನು ಕೊಟ್ಟಿದ್ರು ಸಹ ಅದನ್ನು ನಾನು ಸ್ವಲ್ಪ ತಗೊಂಡು ಅವರಿಗೆ ಇಟ್ಕೊಂಡು ಕಾಯ್ತಾ ಇರ್ತೇನೆ ಅಂತ. ರವೆ ಉಂಡೆ ಇಟ್ಕೊಂಡಾಗ ರವೆ ಉಂಡೆ ನಾನು ಸ್ವಲ್ಪ ತಗೊಂಡು ಅವ್ರಿಗೆ ಕೊಡುವಂಥ ಇದೆಲ್ಲ ಸ್ಟೋರಿ ಇದು ಬಂದಿದ್ದು. ಕೊನೆಗೆ ಮದುವೆ ಸೀನ್ ಅಂತ ಬಂದಾಗ ಅವರು ತ್ಯಾಗ ಮಾಡಿ ಬರ್ತಾರೆ, ಸರಿತಾ ಅವ್ರದ್ದು ಪ್ರೀತಿನ ತ್ಯಾಗ ಮಾಡಿ ಅನಂತಗೋಸ್ಕರ ತ್ಯಾಗ ಮಾಡಿ ಬಂದಾಗ ನನ್ನನ್ನು ಮದುವೆ ಆಗ್ತಾರೆ. ನನ್ನನ್ನು ಮದುವೆ ಆಗಬೇಕು ಅಂದರೆ ಅದು ಬಹಳ ಒಂದು ಶೂಟಿಂಗ್ ಅನ್ನೋದಕ್ಕಿಂತ ಒಂದು ಮನೆಯಲ್ಲಿ ನಡೆಯುವಂಥ ಒಂದು ರಿಯಲ್ ಲೈಫ್ ಥರನೇ ಆಗೋಗ್ಬಿಡ್ತದ್ದು. ಯಾಕಂದರೆ ಅವರು ಅದರಲ್ಲಿ ನಾವಿಬ್ಬರು ಬ್ರಾಹ್ಮಣ ಕುಟುಂಬದವರು ಸ್ಟೋರಿಯಲ್ಲಿ ತಗೊಂಡು ಅವರು ಹೇಳ್ತಾರೆ, ಸಪ್ತಪದಿ ನಡೀರಿ ಅಂತ ಹೇಳ್ತಾರೆ. ಅವಾಗ ರಾಜ್ಕುಮಾರ್ ಬಹಳ ವೇದನೆಯಲ್ಲಿ ಇರ್ತಾರಲ್ಲ, ಸರಿತಾನವ್ರು ಬಿಟ್ಟು ಬಂದು ವೇದನೆಯಲ್ಲಿ ಇರ್ತಾರೆ. ನನ್ನ ನಡೆಯೋಕ್ಕಾಗೋದಿಲ್ಲ ಅಂತ ಸಹ ಅವ್ರ ಮನಸ್ಸಲ್ಲಿ ಮರ್ತು ಹೋಗಿರ್ತಾರೆ ಒಂದು ಕ್ಷಣದಲ್ಲಿ. ಅವರು ನನ್ನ ಹಿಂಗೆ ಎದ್ದು ಸಪ್ತಪದಿ ಅಂತ ಗುರುಗಳು ಹೇಳಿದಾಗ ಇವ್ರು ಎತ್ತಿದಾಗ ಅವ್ರಿಗೆ ನಾನು ನಡಿಲಿಕ್ಕೆ ಆಗೋದಿಲ್ಲ ಅಂತ ಸಹ ನೆನಪಲ್ಲಿ ಇರೋದಿಲ್ಲ. ಮತ್ತೆ ಮುಖ ಭಾವನೆಯಲ್ಲೇ ಅವ್ರು ಚೇಂಜ್ ಮಾಡ್ಕೊಳ್ತಾರೆ, ಅಯ್ಯೋ ಇವಳಿಗೆ ಆಗೋದಿಲ್ಲಲ್ಲ ಅಂತ. ಮತ್ತೆ ನನ್ನ ಎತ್ತಿ ಅವರು ಸಪ್ತಪದಿ ಬರ್ತಾರೆ. ಸಪ್ತಪದಿ 2 ರೌಂಡ್ ಬಂದಾಗ ಏನಾಗಿತ್ತು ಅಂದರೆ, 3ನೇ ರೌಂಡಿಗೆ ಅದು ಯಾವುದೋ ಪ್ರಾಪ್ ಇತ್ತು, ಅಲ್ಲಿ ಕುಂಕುಮ ಮತ್ತು ಅರ್ಶಿನ ಬಟ್ಲಿ ಇಟ್ಕೊಂಡಂತೆ ಅದ್ರ ಮೇಲೆ ಕಾಲಿಟ್ಬಿಟ್ರು ಅವರು. ಮತ್ತೆ ರೀಟೇಕ್ ಆಗಬೇಕಾಗಿತ್ತು. ಆಗ ಡೈರೆಕ್ಟರ್ ಅವ್ರು ಹೇಳಿದ್ರು, ಇದನ್ನ ನಾವು ಮತ್ತೆ ರೊಟೇಟ್ ಮಾಡಿಬಿಡುವ ಅಂತ ಹೇಳಿದ್ರು. ಆಗ ಇವರು ಒಂದೇ ಒಂದು ಮಾತು ಹೇಳಿದ್ರು ರಾಜ್ಕುಮಾರ್ ಅವರು, ಬೇಡ ಬೇಡ, ನಾನು 2 ಸುತ್ತು ಬಂದಿದ್ದೇನೆ, ಇನ್ನು 5 ಸುತ್ತು ಹಾಕಿಬಿಡ್ತೇನೆ ನಾನು. ಯಾರಿಗೊತ್ತುಂಟು ಅವಳ ಜೀವನದಲ್ಲಿ ಇನ್ಯಾರಾದರೂ ಒಳ್ಳೆಯವರು ಬರ್ಬೋದು ಅಂತ.
ಅಂತ ಒಂದು ವ್ಯಕ್ತಿತ್ವ ಇರುವಂತ, ಅದು ನಾನು ಹೇಳಿದ್ನಲ್ಲ, ಅದು ಫಿಲ್ಮ್ ಅಂತಾನೆ ಬರಲಿಲ್ಲ, ಅದು ಒಂದು ಶೂಟಿಂಗ್ ಅಂತಾನೆ ಬಂದಿಲ್ಲ, ಒಂದು ಸ್ಟೋರಿ ಅಂತಾನೆ ಬರಲಿಲ್ಲ, ಮನೆಯಲ್ಲಿ ನಿತ್ಯ ನಡೆಯುವಂಥದ್ದು ಒಂದು ಬಂದ್ಬಿಟ್ಟಿತ್ತು ಅದು. ಆಗ ನಾನು ಆನಂದ ಬಾಷ್ಪದಲ್ಲಿ ನಾನು ಅವ್ರನ್ನ ನೋಡಬೇಕು, ನನಗೆ ಅವ್ರು ಬಾಳು ಕೊಟ್ರಲ್ಲ ಅಂತ ಅವ್ರನ್ನ ಎತ್ಕೊಂಡಿರುವಾಗ ನಾನು ನೋಡ್ಬೇಕು ಅವ್ರನ್ನ. ನನ್ನ ಕಣ್ಣಲ್ಲಿ ನೀರು ಬರಬೇಕು ಆವಾಗ ಖುಷಿಯಲ್ಲಿ. ನಾನು ನನ್ನ ತಾಯಿನ ಕರ್ಕೊಂಡು ಹೋಗಿದ್ದೆ ಶೂಟಿಂಗಿಗೆ, ಅವರು ನೋಡಬೇಕು ಅಂತ ಇದ್ರು. ನಾನು ಆ ಪೋಷಾಕೆಲ್ಲ ನೋಡಿಯೇ ಆಕೆ ಪಾಪ ಅಳ್ಲಿಕ್ಕೆ ಶುರು ಮಾಡಿಬಿಟ್ಟಿದ್ರು. ನಾನು ಅವ್ರನ್ನ ನೋಡಿದಾಗ ನನಗೆ ಗ್ಲಿಸರಿನ್ ಅವಶ್ಯಕತೆನೇ ಬರಲಿಲ್ಲ ನನಗೆ, ನಾನು ನ್ಯಾಚುರಲ್ ಆಗಿ ಅಳ್ಲಿಕ್ಕೆ ಶುರು ಮಾಡಿಬಿಟ್ಟೆ. ಸೊ ಇಟ್ ವಾಸ್ ಸಚ್ ಏನಂತಾರೆ, ಒಂದು ವೆರಿ ನ್ಯಾಚುರಲ್ ಇನ್ಸಿಡೆಂಟ್ ಇನ್ ಮೈ ಲೈಫ್ ಅಂತ ಹೇಳ್ಬೋದು.